ಕದನ ವಿರಾಮ ಒಪ್ಪದೆ ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಿಂದ ಲೆಬನಾನ್ ಪತ್ರಕರ್ತೆ ಅಮಲ್ ಖಲೀಲ್ ಹತ್ಯೆಯಾಗಿದೆ. ಕದನ ವಿರಾಮದ ನಡುವೆ ಯುದ್ಧ ನಡೆಸುತ್ತಿದ್ದ ಇಸ್ರೇಲಿನ ಕಿತಾಪತಿಯನ್ನು ಸ್ಥಳದಿಂದಲೇ ವರದಿ ಮಾಡುತ್ತಿದ್ದಳು ಲೆಬನಾನ್ ಪತ್ರಕರ್ತೆ ಅಮಲ್ ಖಲೀಲ್. ಲೆಬನಾನಿನ ತೆಂಕಣ ಭಾಗದ ಮೇಲೆ ಇಸ್ರೇಲ್ ತೀವ್ರ ವಿಮಾನ ದಾಳಿಯನ್ನು ನಡೆಸಿದೆ. ವಿಮಾನದಿಂದ ಸುರಿದ ಗುಂಡುಗಳು ಮತ್ತು ಬಾಂಬುಗಳು ಪತ್ರಕರ್ತೆಯನ್ನು ಸ್ಥಳದಲ್ಲಿಯೇ ಬಲಿ ತೆಗೆದುಕೊಂಡಿದೆ. ದಾಳಿ ನಡೆದು ಬಿದ್ದಿದ್ದ ಅವಶೇಷಗಳ ಅಡಿ ಅಮಲ್ ಖಲೀಲ್ ಅವರ ಶವ ಪತ್ತೆಯಾಗಿದೆ ಎಂದು ಲೆಬನಾನಿನ ಹಿರಿಯ ಸೇನಾಧಿಕಾರಿ ತಿಳಿಸಿದ್ದಾರೆ. ಇದನ್ನು ರಾಯ್ಟರ್ಸ್ ಮತ್ತು ಲೆಬನಾನಿನ ಸುದ್ದಿ ಸಂಸ್ಥೆಗಳು ಖಚಿತಪಡಿಸಿದೆ. ಅಮಲ್ ಖಲೀಲ್ ಮಾತ್ರವಲ್ಲದೆ ಮತ್ತೊಬ್ಬ ಸಹಾಯಕಿ ಪತ್ರಕರ್ತೆ ಜೈನಬ್ ಫರಾಜ್ ಎಂಬಾಕೆ ಕೂಡ ಇಸ್ರೇಲಿನ ವಾಯುದಾಳಿಗೆ ಬಲಿಯಾಗಿದ್ದಾಳೆ. ಘಟನೆಯನ್ನು ಲೆಬನಾನ್ ಪ್ರೆಸ್ ಕ್ಲಬ್ ಖಂಡಿಸಿದೆ. ತಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದವರ ಮೇಲೆ ಇಸ್ರೇಲ್ ದಾಳಿ ನಡೆಸಿರುವುದು ಅಮಾನವೀಯ. ಇದು ಉದ್ದೇಶಿತ ಕೊಲೆ ಎಂದು ಪ್ರೆಸ್ ಕ್ಲಬ್ ಹೇಳಿದೆ. ಪತ್ರಕರ್ತರನ್ನು ಗುರಿಯಾಗಿಸಿರುವುದು ಘೋರ ಅಪರಾಧ, ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಎಂದು ಲೆಬನಾನಿನ ಮಾಹಿತಿ ಮಂತ್ರಿ ಪಾಲ್ ಮಾರ್ಕೋಸ್ ರವರು ಹೇಳಿದ್ದಾರೆ. ಮಾರ್ಚ್ 1ರಿಂದ ಲೆಬನಾನಿನಲ್ಲಿ 5 ಪತ್ರಕರ್ತರು ಇಸ್ರೇಲ್ ದಾಳಿಗೆ ಬಲಿಯಾಗಿರುವುದಾಗಿ ತಿಳಿದುಬಂದಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೈರುತ್.